ಓಂ ಶಾಂತಿ. ನಮ್ಮಲ್ಲಿ ಇರುವ ದೈವಿ ಗುಣಗಳನ್ನು ಜಾಗರಣೆ ಮಾಡಲಿಕ್ಕೋಸ್ಕರ ನಮ್ಮ ಆತ್ಮದ ಶಕ್ತಿಯನ್ನ ನೋಡ್ತಾ ಇದ್ವಿ. ಯಾವಾಗ ಎಲ್ಲ ಶಕ್ತಿಗಳು ಬ್ಯಾಲೆನ್ಸ್ ಅಲ್ಲಿ ಇರುತ್ತೋ ಅವಾಗ ನಾವು ದೈವಿ ಸಂಸ್ಕಾರದಲ್ಲಿ ಇದ್ದು ಜೀವನವನ್ನ ರೂಪಿಸ್ಕೊಳಕ್ಕೆ ಶುರು ಮಾಡ್ತೀವಿ. ಪವಿತ್ರತೆ ನಮ್ಮ ಸಂಕಲ್ಪದಲ್ಲಿ, ಪವಿತ್ರತೆ ನಮ್ಮ ಮಾತಿನಲ್ಲಿ, ಪವಿತ್ರತೆ ನಮ್ಮ ಕರ್ಮದಲ್ಲಿ ಬರುತ್ತದೆ. ನಮ್ಮ ಪ್ರತಿಯೊಂದು ಸಂಕಲ್ಪ, ಯೋಚನೆ, ಮಾತು ಮತ್ತು ಕರ್ಮ ದಿವ್ಯತೆಯಲ್ಲಿ ಇರುತ್ತದೆ. ನಮ್ಮ ಪ್ರತಿಯೊಂದು ಕರ್ಮವೂ ಸಹ ಸತ್ಯುಗಿ ಸಂಸ್ಕಾರವಾಗಿ ಪರಿವರ್ತನೆಯಾಗಿ ಅದು ಕರ್ಮದಲ್ಲಿ ಬರುತ್ತದೆ. ನಾವು ಆ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡೋ ಬಿಟ್ಟು ನಾವು ನಮ್ಮ ಕರ್ಮದಲ್ಲಿ ಆಟೋಮೆಟಿಕ್ ಆಗಿ ತೆಗೆದುಕೊಂಡು ಬರುತ್ತೇವೆ. ಯಾವಾಗ ನಮ್ಮ ಎಲ್ಲ ಶಕ್ತಿಗಳನ್ನ ಆಹ್ವಾನ ಮಾಡಿದಾಗ ನಾವು ಹಿಂದೆ ನೋಡಿದ್ವಿ ಪರೀಕ್ಷಿಸುವ ಶಕ್ತಿಯನ್ನ, ಯಾವುದು ನಮ್ಮ ಜೀವನಕ್ಕೆ ಸರಿ, ಯಾವುದು ಸರಿ ಎಲ್ಲ ಅನ್ನೋದನ್ನ ತಿಳ್ಕೊಳೋಂಥದ್ದು, ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದನ್ನ ತಿಳ್ಕೊಳೋದು, ನಾವು ನಮ್ಮ ಜೀವನದಲ್ಲಿ ಏನ ಅಳವಡಿಸ್ಕೋಬೇಕು ಏನ ಅಳವಡಿಸ್ಕೋಬಾರ್ದು ಅನ್ನೋದನ್ನ ಪರೀಕ್ಷೆ ಮಾಡುವಂಥದ್ದು. ಅಥವಾ ನಮ್ಮ ಸಂಸ್ಕಾರಗಳಲ್ಲೇ ಆಗಿರ್ಬೋದು. ನಾವು ಅನ್ಕೊಳ್ತೀವಿ ನಮ್ಮ ಸಂಸ್ಕಾರಗಳೇ ಸರಿ ಇದೆ ಅನ್ನುವಂತಹ ಇಲ್ಯೂಷನ್ನೇ ಇದ್ಬಿಡ್ತೀವಿ, ಆ ಒಂದು ಜಾಲದಲ್ಲೇ ಇದ್ಬಿಡ್ತೀವಿ. ನನ್ನ ಸಂಸ್ಕಾರ ಸರಿ ಇದೆ ಅಂತ ಅಂದ್ಬಿಟ್ಟು, ನನ್ನ ಬಿಹೇವಿಯರ್ ಪರ್ಫೆಕ್ಟ್ ಆಗಿದೆ, ನಡವಳಿಕೆ ಚೆನ್ನಾಗಿದೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಬೇರೆಯವರು ಅದನ್ನು ಪರೀಕ್ಷೆ ಮಾಡಿ ಹೇಳೋಕ್ಕಿಂತ ಮುಂಚೆ ನಾವು ನಮ್ಮನ್ನು ನಾವು ಸರಿ ಮಾಡ್ಕೊತಾ ಹೋಗಬೇಕು. ಯಾವಾಗಲೂ ಸಹ ನಾವು ಚೆಕ್ ಮಾಡ್ಕೋಬೇಕು. ನಮ್ಮ ಕನಸಿನಲ್ಲೂ ಸಹ, ನಮ್ಮ ಥಿಂಕಿಂಗ್ನಲ್ಲೂ ಸಹ, ನಮ್ಮ ಯೋಚನೆಯಲ್ಲೂ ಸಹ, ಮತ್ತು ತಂದೆ ಹೇಳ್ತಾರೆ, ಪರಮಾತ್ಮ ಹೇಳ್ತಾರೆ, ಆ ಸೂಕ್ಷ್ಮದಲ್ಲಿಯೂ ಸಹ ನಾವು ಅಪವಿತ್ರತೆಯ ಭಾವನೆ, ಅಪವಿತ್ರತೆಯ ಸಂಕಲ್ಪ ರಚನೆ ಆಗಬಾರ್ದು ಅಂತ. ಯಾವುದು ಸರಿಯಲ್ಲ, ಯಾವುದು ಸತ್ಯ ಅಲ್ಲ ಅದನ್ನು ನಾವು ಎಂದೂ ಸಹ ಯೋಚನೆ ಮಾಡಬಾರ್ದು. ಯಾವಾಗ ಆ ಸಂಸ್ಕಾರ ಇರುತ್ತೋ ಆಗ ಅದು ಅಪವಿತ್ರತೆಯಾಗಿದೆ ಅಂತ ಅರ್ಥ. ಯಾವಾಗ ನಾವು ಆ ಅಪವಿತ್ರತೆಯನ್ನು, ಆ ಯೋಚನೆಯನ್ನು ಪರೀಕ್ಷೆ ಮಾಡಿ ನನ್ನಲ್ಲಿ ಇದೆ ಅಂತ ತಿಳ್ಕೊಂಡು, ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಮಾಡಿ ಆ ಸಂಸ್ಕಾರವನ್ನು ತಿಳ್ಕೊತೀವೋ ಆಗ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಶಕ್ತಿ ಬಂದ್ಬಿಡತ್ತೆ. ಅದು ಪವರ್ ಟು ಟೇಕ್ ಡಿಸಿಷನ್, ಅಂದರೆ ನಿರ್ಣಯನ ತೆಗೆದುಕೊಳ್ಳುವಂತಹ ಶಕ್ತಿಯಾಗಿದೆ. ಪವರ್ ಟು ಡಿಸೈಡ್. ಮೊದಲು ನಾವು ಪರೀಕ್ಷೆ ಮಾಡ್ತೀವಿ, ನಂತರ ಅದನ್ನು ಡಿಸೈಡ್ ಮಾಡಿ ಚೇಂಜ್ ಮಾಡಿಕೊಂಡು ಬಿಹೇವಿಯರಲ್ಲಿ ತೊಗೊಂಡು ಬರ್ತೀವಿ. ನಮ್ಮಲ್ಲಿ ಯಾವಾಗಲೂ ಸಹ 2 ಆಪ್ಷನ್ಸ್ ಇರುತ್ತೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ನಮ್ಮ ಮುಂದೆ ಯಾವಾಗಲೂ ಸಹ 2 ನಿರ್ಧಾರಗಳಿರುತ್ತೆ. ಒಂದು ಸರಿಯಾದ ನಿರ್ಧಾರ, ಇನ್ನೊಂದು ಸರಿಯಲ್ಲದ ನಿರ್ಧಾರ. ನಾನು ಯಾವ ಕಡೆ ಹೋಗಬೇಕು ಅನ್ನೋದು ಸರಿಯಾದ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕು. ಎದುರುಗಡೆ ಇರುವಂತಹ ವ್ಯಕ್ತಿ ಈ ರೀತಿಯಲ್ಲಿ ಮಾತಾಡಿದರೆ, ಆದರೆ ನನ್ನ ಯೋಚನೆಗೆ ಅದು ಸರಿ ಇಲ್ಲ ಅಂದಾಗ ನಾನು ಯಾವ ರೀತಿಯಲ್ಲಿ ಮಾತಾಡಬೇಕು ಅಥವಾ ಯಾವ ರೀತಿಯಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಯೋಚನೆಯಿಂದ ಎಲ್ಲವೂ ಸಹ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ನಮ್ಮ ಯೋಚನೆಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾಗಿದೆ. ಆದರೆ ಅವರ ಪರ್ಸ್ಪೆಕ್ಟಿವ್ ಆಗಿ, ಅವರ ಯೋಚನೆಗೆ ತಕ್ಕಂತೆ ಅವರು ನಮ್ಮ ಹತ್ರ ಮಾತಾಡಿರ್ತಾರೆ. ಈಗ ನಾವು ಅದನ್ನು ಪರೀಕ್ಷೆ ಮಾಡಿಕೊಂಡು ನನ್ನ ಕರ್ಮ ಹೇಗಿರಬೇಕು, ಅವರ ಮಾತಿನ ಮೇಲೆ ಅವಲಂಬಿತ ಆಗಿರಬೇಕಾ ಅಥವಾ ನನಗೆ ಯಾವುದು ಸರಿನೋ ಅದು ನಾವು ಮಾಡಬೇಕಾ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕಾಗತ್ತೆ. ಈಗ ಅವರಂತರೂ ನಮ್ಮ ಜೊತೆಗೆ ತಪ್ಪಾಗಿ ನಡ್ಕೊಂಡಿದ್ದಾರೆ, ಹಾಗಾಗಿ ನಾವು ಅವರ ಜೊತೆಗೆ ಹೇಗೆ ನಡ್ಕೋಬೇಕು. ನನ್ನ ಜೊತೆಗೆ ಅವರು ಜೋರಾಗಿ ಮಾತಾಡಿದ್ದಾರೆ, ಸಿಟ್ಟಲ್ಲಿ ಮಾತಾಡಿದ್ದಾರೆ ಅಂದಾಗ ನನ್ನ ಮಾತುಗಳು ಹೇಗಿರಬೇಕು, ನನಗೆ ಅವರು ಮೋಸ ಮಾಡಿದ್ದಾರೆ, ನಾನು ಹೇಗೆ ನಡ್ಕೋಬೇಕು. ಈಗ ಈ ರೀತಿ ಕರ್ಮವನ್ನು ಮಾಡಬೇಕಾದ್ರೆ ನಾವು ನಿರ್ಣಯವನ್ನು ತೆಗೆದುಕೊಳ್ಬೇಕು. ಆ ನಿರ್ಣಯ ತಗೊಳೋದಕ್ಕಿಂತ ಮುಂಚೆ ನಾವು ಫಸ್ಟು ಪರೀಕ್ಷೆ ಮಾಡ್ಕೋಬೇಕು, ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಒಂದು ವೇಳೆ ನಾವು ತಪ್ಪಾಗಿ ನಿರ್ಣಯ ತಗೊಂಡು ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ ಒಂದೊಂದು ಸತಿ. ನಾವು ಮಾತಾಡ್ಬಿಟ್ವಿ, ಅವರು ಕೋಪದಲ್ಲಿ ಮಾತಾಡಿದ್ರು, ನಾನು ಅದಕ್ಕೆ ಕೋಪದಲ್ಲಿ ಮಾತಾಡಿದೆ. ಆಮೇಲೆ 1-2 ದಿವಸ ಆದಮೇಲೆ ನಮಗೆ ಗೊತ್ತಾಗತ್ತೆ, ಇದು ಮಾತಾಡಬಾರ್ದಾಗಿತ್ತು, ಈ ರೀತಿ ನಾನು ಮಾತಾಡಬೇಕು ಅಂತ. ಆದರೆ ಕರ್ಮದ ಲೆಕ್ಕಾಚಾರ ಪ್ರಕಾರ ಅದು ನಾವು ಕರ್ಮದಲ್ಲಿ ಬಂದ್ಬಿಟ್ವಿ ಅಂತ ಅರ್ಥ. ಅಂದರೆ ಆ ಕರ್ಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಹಾಗಾಗಿ ಮೊದಲು ಯಾವುದೇ ಕರ್ಮವನ್ನು ಮಾಡೋಬೇಕಾದ್ರೆ ನಾವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಪರೀಕ್ಷಿಸುವ ಶಕ್ತಿ ತುಂಬಾ ಅವಶ್ಯಕತೆ ಇದೆ. ನಮ್ಮ ಕರ್ಮ ನಮ್ಮ ಭಾಗ್ಯವನ್ನು
ರೂಪಿಸುತ್ತೆ. ನಮ್ಮ ಒಂದು ಡಿಸಿಷನ್ ಏನಿದೆಯೋ, ನಿರ್ಧಾರ ಇದೆಯೋ ಅದನ್ನು ನಮ್ಮ ಭಾಗ್ಯವನ್ನೇ ರೂಪುಗೊಳಿಸುತ್ತೆ. ಹಾಗಾಗಿ ಅದಕ್ಕೋಸ್ಕರ ನಮ್ಮ ಪ್ರತಿಯೊಂದು ಡಿಸಿಷನ್ ತುಂಬಾ ಅಕ್ಯುರೇಟ್ ಆಗಿರಬೇಕು. ಈಗಿನ ಕಾಲದಲ್ಲಿ ನಾವು ಒಂದೊಂದು ಸತಿ ನಿರ್ಣಯ ತಗೊಳಕ್ಕೆ ಹೆದರ್ತೀವಿ ಕೂಡ. ಮತ್ತೆ ನಾವು ಅನ್ಯರನ್ನ ಕೇಳ್ತೀವಿ, ಇವಾಗ ನಾನೇನು ಮಾಡಬೇಕು, ಹೇಗೆ ನಡ್ಕೋಬೇಕು ಅಂತಲೂ ಸಹ ಅನ್ಯರಿಗೆ ಕೇಳ್ತೀವಿ. ಯಾಕಂದರೆ ನಮ್ಮ ಮೇಲೆ ನಮಗೆ ನಾನು ಸರಿಯಾದ ಡಿಸಿಷನ್ ತಗೊತೀನೋ ಇಲ್ವೋ ಅನ್ನೋದ್ರ ಮೇಲೆ ನಮಗೆ ಡೌಟ್ ಇರುತ್ತೆ. ಅದಕ್ಕೋಸ್ಕರ ಯಾಕಂದರೆ ಸರಿಯಾದ ನಿರ್ಣಯವನ್ನು ನಾನು ತಗೊತೀನೋ ಇಲ್ವೋ ಅನ್ನೋವಂಥದ್ದು ಸಹ ನನಗೆ ನಂಬಿಕೆ ಇರೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ನಮ್ಮಲ್ಲಿ ನಾವು ಹೆಚ್ಚು ಶಕ್ತಿಯನ್ನು ಪಡ್ಕೋಬೇಕಾಗತ್ತೆ. ಈಗ ನಮ್ಮ ಕರ್ಮವನ್ನು ನಾವೇ ರೂಪಿಸ್ಕೋಬೇಕು, ನಮ್ಮ ಭಾಗ್ಯವನ್ನು ನಾವು ರೂಪಿಸ್ಕೋಬೇಕು ಸರಿಯಾದ ರೀತಿಯಲ್ಲಿ ಅಂತಂದರೆ ಮೊದಲು ನಮ್ಮನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಯಾವಾಗ ನಮ್ಮನ್ನು ನಾವು ಅರ್ಥ ಮಾಡ್ಕೊತೀವಿ ಅಂದಾಗ ನಾವು ಡೀಪಲ್ಲಿ ಹೋದಾಗ ಮಾತ್ರ, ಆಳದಲ್ಲಿ ಹೋಗಬೇಕು. ಸೂಕ್ಷ್ಮವಾಗಿ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾವು ಅನ್ಯರ ಮಾತುಗಳ ಮೇಲೆ ಪ್ರಭಾವಕ್ಕೆ ಬಿಡ್ತೀವಿ. ಅನ್ಯರ ಮಾತುಗಳು ಮೇಲೆ ನನ್ನ ನಿರ್ಧಾರ ಇರಬಾರ್ದು. ನನ್ನ ಕರ್ಮ, ನನ್ನ ಭಾಗ್ಯ ಅನ್ನೋದ್ರ ಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಮತ್ತೆ ಅನ್ಯರಿಗೆ ನಾವು ಡಿಸಿಷನ್ನ ನಾವು ಎಂದೂ ಸಹ ಕೊಡಬಾರ್ದು. ಬರೀ ಅಡ್ವೈಸ್ನ ಹೇಳ್ಬೋದು. ಎಲ್ಲರಿಗೂ ಅಷ್ಟೇ, ಈಗ ನಾವು ಅಷ್ಟೇ ಅಡ್ವೈಸ್ನ ಕೇಳ್ಬೋದು, ಆದರೆ ಫೈನಲ್ ಆಗಿ ನಮ್ಮದೇ ಡಿಸಿಷನ್ ಆಗಿರುತ್ತೆ. ಹಾಗಾಗಿ ನಮ್ಮ ಡಿಸಿಷನ್ ಸರಿಯಾದ ರೀತಿಯಲ್ಲಿ ಇರಬೇಕು ಅಂತಂದರೆ ಸದಾ ಮೆಡಿಟೇಷನ್ ಮಾಡ್ತಾ ಇರಬೇಕು ದಿನದಲ್ಲಿ. ಎಷ್ಟು ನಾವು ನಮ್ಮ ಅಂತರಂಗದಲ್ಲಿ ನಾವು ಹೋಗ್ತೀವೋ, ಅಂತರದಲ್ಲಿ ಅಂದರೆ ಡೀಪಾಗಿ ಎಷ್ಟು ಹೋಗ್ತೀವೋ ಅಷ್ಟು ನಾವು ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕೆ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ನಾವು ಯಾವಾಗ ಅನ್ಯರ ಡಿಸಿಷನ್ನ ಕೇಳ್ತೀವೋ ಅವರ ಕೆಪಾಸಿಟಿ ಮೂಲಕ ಅವರು ಹೇಳ್ತಾರೆ ಹೊರತು ನಮ್ಮ ಕೆಪಾಸಿಟಿ ಮೇಲೆ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಪಾಸಿಟಿ ಅವ್ರಿಗಿಂತ ಜಾಸ್ತಿ ಇರ್ಬೋದು ಅಥವಾ ಕಮ್ಮಿ ಇರ್ಬೋದು. ನಮ್ಮ ಕೆಪಾಸಿಟಿ ಅವ್ರಿಗಿಂತ ಜಾಸ್ತಿ ಇದ್ದಾಗ ನಾವು ನಮ್ಮ ಡಿಸಿಷನ್ನ ಇನ್ನೂ ಚೆನ್ನಾಗಿ ತೆಗೆದುಕೊಳ್ಬೋದು ಅಲ್ವಾ. ಹಾಗಾಗಿ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಡಿಸಿಷನ್ನ ತೆಗೆದುಕೊಳ್ತೀವಿ. ಹಾಗಾಗಿ ನಾವು ಪರೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕು. ಮತ್ತು ನಮ್ಮ ಒಳಗೆ ನಾವು ಆಳವಾಗಿ ಹೋಗಬೇಕು. ಸೂಕ್ಷ್ಮ ರೀತಿಯ ಯೋಚನೆಗಳ ಮೇಲೆ ನಾವು ಡಿಸಿಷನ್ನ ತೆಗೆದುಕೊಳ್ಬೇಕಾಗತ್ತೆ. ಈಗ ನಮ್ಮಲ್ಲಿ ಒಂದು ಸಂಸ್ಕಾರ ಇರುತ್ತೆ, ಏನಂತಂದರೆ ಯಾರು ಏನೇ ಮಾತಾಡಿದ್ರು ನಾವು ಸೈಲೆಂಟಾಗಿ ಇರೋವಂಥದ್ದು. ಅದು ನನ್ನ ಶಕ್ತಿಯಾಗಿರುತ್ತೆ. ಅವರು ನನ್ನ ಎದುರುಗಡೆ ಏನಿರ್ತಾರೆ ಅವ್ರಿಗೆ ಆ ರೀತಿಯಲ್ಲಿ ಇರೋವಂಥ ಶಕ್ತಿ ಇರೋದಿಲ್ಲ. ಅವರು ತಿರುಗಿಸಿ ಮಾತಾಡ್ಬಿಡ್ತಾರೆ. ಹಾಗಾಗಿ ಅವರ ಶಕ್ತಿ ಜಾಸ್ತಿ ಆಯಿತಾ, ನನ್ನ ಶಕ್ತಿ ಜಾಸ್ತಿ ಆಯಿತಾ? ನನ್ನ ಶಕ್ತಿ ಜಾಸ್ತಿ ಆಯಿತು ಅಲ್ವಾ. ಹಾಗಾಗಿ ನಮ್ಮ ಶಕ್ತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಬೇಕು. ನನ್ನಲ್ಲಿ ಯಾವ ಶಕ್ತಿ ಇದೆ ಅನ್ನೋದನ್ನು ಪರೀಕ್ಷೆ ಮಾಡ್ಕೋಬೇಕು. ಆಗ ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ನಿರ್ಣಯ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಅನ್ಯರ ನಿರ್ಧಾರವನ್ನು ನಾವು ತೆಗೆದುಕೊಳ್ಬಾರ್ದು. ಅವರ ಅಡ್ವೈಸ್ ತೊಗೋಬೋದೇ ಹೊರತು ನಿರ್ಧಾರವನ್ನು ಫೈನಲ್ ಆಗಿ ತೆಗೆದುಕೊಳ್ಳೋದು ನಾನೇ ಆಗಿರ್ತೀವಿ. ಈಗ ನಾವು ಏನಾರ ಹೇಳಿದ ತಕ್ಷಣವೇ ಅವ್ರು ಹೇಳ್ತಾರೆ, ನಮ್ಮ ಹತ್ರ ಬಂದು ಅಡ್ವೈಸ್ ಕೇಳ್ತಾರೆ. ಅವರು ಇಷ್ಟೆಲ್ಲ ನನ್ನ ಹತ್ರ ಮಾತಾಡಿದ್ರು, ಅದಕ್ಕೋಸ್ಕರ ನಾನೇನು ಮಾಡಬೇಕು ಅಂತ ಹೇಳ್ತೀವಿ. ಆವಾಗ ನಾನು ಹೇಳ್ತೀನಿ ಏನಂದರೆ, ನೀವು ಸೈಲೆಂಟ್ ಆಗಿದ್ದುಬಿಡಿ, ಅದಕ್ಕೇನು ಆನ್ಸರ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಅವ್ರು ಅದನ್ನು ತಿಳ್ಕೊಂಡು ಅದೇ ರೀತಿ ಇರೋಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಇದ್ದಾಗ, ಯಾಕಂದರೆ ಅವರಲ್ಲಿ ಕೆಪಾಸಿಟಿ ಇಲ್ಲ, ನನ್ನಲ್ಲಿ ಆ ಕೆಪಾಸಿಟಿ ಇದೆ. ಯಾರು ಏನೇ ಹೇಳಿದ್ರು ಸೈಲೆಂಟ್ ಆಗಿರುವಂಥ ಕೆಪಾಸಿಟಿ ನನ್ನಲ್ಲಿದೆ. ಅವರಲ್ಲಿ ಆ ರೀತಿಯಾದ ಕೆಪಾಸಿಟಿ ಇಲ್ಲ ಅಂದಾಗ ಅವ್ರಿಗೆ ಏನಾಗತ್ತಂದರೆ ಮನಸ್ಸಿನಲ್ಲಿ ಅದು ಗೊಂದಲ ಉಂಟಾಗತ್ತೆ. ಸೈಲೆಂಟಾಗಿರ್ತಾರೆ, ಆದರೆ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಆಮೇಲೆ ಸೈಲೆಂಟಾಗಿ ಇರೋಕ್ಕೆ ಆಗ್ಲದೇ ಅದು ಅವ್ರಿಗೆ ಕಾಯಿಲೆಯ ರೂಪದಲ್ಲಿ ಹೊರಗಡೆ ಬಂದುಬಿಡತ್ತೆ. ಆರೋಗ್ಯದ ಮೇಲೆ ಏರುಪೇರು ಬೀಳುತ್ತೆ. ಯಾಕಂದರೆ ಅವರಲ್ಲಿ ಆ ಕೆಪಾಸಿಟಿ ಇರೋದಿಲ್ವಲ್ಲ. ಹಾಗಾಗಿ ನಾವು ಯಾರ ಕೆಪಾಸಿಟಿ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲದೇ ನಾವು ಮಾತಾಡ್ಬಿಡ್ತೀವಿ. ನಮ್ಮ ಕೆಪಾಸಿಟಿ ಈ ರೀತಿ ಇದೆ, ಹಾಗಾಗಿ ನಾವು ಹೇಳ್ತೀವಿ. ನನ್ನಲ್ಲಿ ಕ್ಷಮೆ ಮಾಡುವಂಥ ಭಾವ ನನ್ನಲ್ಲಿದೆ. ಹಾಗಾಗಿ ಅದರಲ್ಲಿ ಅವರಲ್ಲಿ ಆ ಕ್ಷಮೆಯ ಭಾವನೆ ಇರಲಿಲ್ಲ ಅಂತಂದರೆ ಅವರ ಮೇಲೆ ಪರಿಣಾಮ ಬೀಳುತ್ತೆ, ಅವರ ಆರೋಗ್ಯದ ಮೇಲೆ ಮತ್ತು ಮನಸ್ಸಿನ ಮೇಲೆ. ಅಡ್ವೈಸ್ ಮಾಡ್ಬೋದೇ ಹೊರತು ಅನ್ಯರ ಡಿಸಿಷನ್ನ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಸದಾ ಅಡ್ವೈಸ್ ಮಾಡ್ಬೋದು. ಅನ್ಯರ ಭಾಗ್ಯವನ್ನು ನಾವು
ಬರೆಯೋಕ್ಕೆ ಆಗೋದಿಲ್ಲ ಕರ್ಮದ ಮೇಲೆ. ಅದಕ್ಕೆ ನಾವು ನಮ್ಮ ಕೆಪಾಸಿಟಿ ಏನಿದೆಯೋ ಅದರ ಮೇಲೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಬಟ್ ಜನಗಳು ಬರ್ತಾರೆ ನಮ್ಮ ಮುಂದೆ ಏನು ನಿರ್ಣಯ ತೆಗೆದುಕೊಳ್ಳಿ ಅಂತ. ಆದರೆ ನಾವು ಹೇಳಬೇಕು, ನಾವು ನಿಮ್ಮ ಕೆಪಾಸಿಟಿ ಅನುಸಾರ ನೀವು ಮಾಡಿ ನನ್ನ ಅಡ್ವೈಸ್ ಮಾತ್ರ ತೆಗೆದುಕೊಳ್ಳಿ, ನಿನಗೆ ಏನು ಅನಿಸುತ್ತೋ ಅದನ್ನು ನೀವು ಮಾಡಿ ಅಂತ ಹೇಳಬೇಕೇ ಹೊರತು ನಾವು ಇದೇ ಥರನೇ ಮಾಡಿ ಅದೇ ಥರನೇ ಮಾಡಿ ಅಂತ ಯಾವತ್ತೂ ಸಹ ಹೇಳಬಾರ್ದು. ಯಾವಾಗ ನಾವು ಅವ್ರಿಗೆ ಇದೇ ರೀತಿಯಲ್ಲೇ ಡಿಸಿಷನ್ ತಗೊಳ್ಳಿ ಅಂತೆಲ್ಲ ಹೇಳಿದಾಗ, ಅವರ ಕರ್ಮದಲ್ಲಿ ಅವರು ತಗೊಂಡಾಗ, ಆ ಕರ್ಮದಲ್ಲಿ ಬಂದಾಗ ನಾವು ಅವರ ಕರ್ಮಕ್ಕೆ ಭಾಗಿಯಾಗ್ಬಿಡ್ತೀವಿ. ಹಾಗಾಗಿ ಅವರೇ ಒಂದು ವೇಳೆ ಆ ಕರ್ಮವನ್ನು ನಾವೇನು ಹೇಳಿರ್ತೀವೋ ಆ ಕರ್ಮದಲ್ಲಿ ಅವರು ಹೋಗಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿದ್ದಾಗ ನಾವು ಆ ಕರ್ಮದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಇದು ಡೀಪಾದ ಕರ್ಮ ಫಿಲಾಸಫಿ ಆಗಿದೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದನ್ನು ಮಾತನಾಡಬೇಕಾದ್ರೆ, ಅನ್ಯರಿಗೆ ನಾವು ಅಡ್ವೈಸ್ ಮಾಡಬೇಕಾದ್ರೆ ನಿರ್ಣಯವನ್ನು ಇದೇ ರೀತಿ ತಗೊಳ್ಳಿ ಅಂತ ಯಾವತ್ತೂ ಸಹ ಹೇಳಬಾರ್ದು. ನಿಮ್ಮ ಯೋಚನೆಯ ಪ್ರಕಾರ ನೀವು ಮಾಡಿ, ನಾನು ಜಸ್ಟ್ ಅಡ್ವೈಸ್ ಮಾಡ್ಬೋದು ಅಷ್ಟೇ ಅಂತ ಹೇಳಿಬಿಟ್ಟು ನಾವು ಸೈಲೆಂಟ್ ಆಗಬೇಕು. ಯಾಕಂದರೆ ಅವರ ಕರ್ಮದಲ್ಲಿ ನಾವು ಸಹ ಭಾಗಿಯಾಗ್ಬಿಡ್ತೀವಿ. ಅದಕ್ಕೋಸ್ಕರ ಒಂದು ವೇಳೆ ನಾವು ಹೇಳಿದ ನಿರ್ಣಯ ಅದೇ ರೀತಿ ನಡ್ಕೊಂಡು ಆ ಕರ್ಮದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳದೆ ತಪ್ಪಾಗಿ ನಡ್ಕೊಂಡಾಗ ಅವರ ಭಾಗ್ಯವನ್ನು ನಾವೇ ಬೀಳಿಸುವಂಥವ್ರು ಆಗ್ಬಿಡ್ತೀವಿ, ನಿಮಿತ್ತರು ಆಗ್ಬಿಡ್ತೀವಿ. ಆವಾಗ ನಮ್ಮ ಮೇಲೆ ಎಷ್ಟು ಭಾರ ಆಗ್ಬಿಡತ್ತೆ, ಕರ್ಮದ ಭಾರ ಆಗ್ಬಿಡತ್ತೆ. ಆಮೇಲೆ ನಾವು ಯಾರಿಗೆ ನಿರ್ಧಾರವನ್ನು ಮಾಡೋಕ್ಕೆ ಹೇಳ್ತೀವಲ್ಲ, ಅವರು ಸಹ ಅವರ ಕರ್ಮದಲ್ಲಿ ಏರುಪೇರುಗಳು ಆಯಿತು ಅಂತಂದರೆ, ಅವ್ರು ಹೇಳಿದ್ರು ಅದಕ್ಕೋಸ್ಕರ ಇದು ಮಾಡಿದೆ ಅಂತ ಬ್ಲೇಮ್ ಮಾಡೋಕ್ಕೂ ಸಹ ಶುರು ಮಾಡ್ತಾರೆ. ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಬರ್ತಾ ಹೋಗುತ್ತೆ. ನೀವು ಹೇಳಿದ್ರಿ ಅದಕ್ಕೆ ನಾವು ಮಾಡಿದ್ವಿ, ನೀವು ಹೇಳಿದ್ರಿ ಅದಕ್ಕೆ ನಾನು ಈ ರೀತಿ ನಡ್ಕೊಂಡೆ ಅನ್ನೋದನ್ನು ಅವರು ಹೇಳೋಕ್ಕೆ ಶುರು ಮಾಡ್ತಾರೆ. ಅದು ಒಂದು ಸೈಕಲ್ ಆಗಿಬಿಡತ್ತೆ. ಅಂದರೆ ಇದು ನಡೀತಾನೆ ಇರುತ್ತೆ ಅವರ ಬುದ್ಧಿಯಲ್ಲಿ. ಅವ್ರು ಈ ರೀತಿ ಹೇಳಿದ್ರು ಅದಕ್ಕೆ ನಾನು ಮಾಡಿದೆ, ಅವ್ರು ಈ ರೀತಿ ಹೇಳಿದ್ರು ನನಗೆ ಈ ರೀತಿ ಮಾಡಿದೆ ಅಂತ ಅವರ ಸಂಕಲ್ಪದಲ್ಲಿ ನಿರಂತರವಾಗಿ ನಡೀತಾನೆ ಇರುತ್ತೆ. ಇದು ಡೀಪಾದ ಕಾರ್ಮಿಕ ಅಕೌಂಟು ಶುರುವಾಗ್ಬಿಡತ್ತೆ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಮೊದಲು ನಾವು ಸರಿಯಾದ ರೀತಿಯಲ್ಲಿ ನಿರ್ಣಯ ತೆಗೆದುಕೊಳ್ಳಬೇಕು. ಆಮೇಲೆ ನಂತರ ನಾವು ಅನ್ಯರಿಗೆ ಸಲಹೆಯನ್ನು ಕೊಡ್ಬೋದೇ ಹೊರತು ನಿರ್ಣಯನ ಅವರ ಮೇಲೆ ಬಿಟ್ಬಿಡಬೇಕು. ಒಂದು ವೇಳೆ ನಾವು ನಿರ್ಣಯನ ತೆಗೆದುಕೊಂಡ್ವಿ ಅಂತಂದರೆ ಆ ನಿರ್ಣಯದ ಮೇಲೆ ನಾವು ನಿಂತ್ಕೋಬೇಕು, ಅದೇ ರೀತಿ ನಡ್ಕೊಂಡು ಹೋಗಬೇಕು. ಈಗ ನಾವು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಾಗ ನಮ್ಮ ಕಾನ್ಸಿಕ್ವೆನ್ಸಸ್ಗಳು ಮೇಲೆ ಕೆಳಗೆ ಆಗೇ ಆಗುತ್ತೆ. ಅಡೆತಡೆಗಳು ಬಂದೇ ಬರುತ್ತೆ, ವಿಘ್ನಗಳು ಅನೇಕ ಬಂದೇ ಬರುತ್ತೆ. ಯಾಕಂದರೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಾಗ ಒಂದು ಒಳ್ಳೆಯ ಕರ್ಮವನ್ನು ಮಾಡಬೇಕಾದ್ರೆ 108 ವಿಘ್ನಗಳು ಬಂದೇ ಬರುತ್ತೆ. ಆ ಎಲ್ಲ ವಿಘ್ನಗಳನ್ನು ಎದುರಿಸ್ಕೊತ ನಾವು ಮುಂದೆ ಹೋಗಲೇಬೇಕು. ಯಾಕಂದರೆ ಅದು ನಮ್ಮ ಡಿಸಿಷನ್ ಆಗಿರುತ್ತೆ. ಯಾವಾಗ ಆತ್ಮ ಇದು ನನ್ನ ಡಿಸಿಷನ್ನು ಅನ್ನುವಂಥ ಕಾನ್ಫಿಡೆಂಟ್ ಬಂತು, ಆಗ ಏನೇ ಆದರೂ ಸಹ ಅದನ್ನು ಎದುರಿಸೋಕ್ಕೆ ರೆಡಿ ಆಗಿಬಿಡತ್ತೆ. ಆವಾಗ ಸತ್ಯದಿಂದ ಸರಿಯಾದ ರೀತಿಯಲ್ಲಿ ನಾವು ಆ ಗುರಿಯನ್ನು ತಲುಪಿಬಿಡ್ತೀವಿ. ಯಾವಾಗ ನನ್ನ ಮೇಲೆ ನನಗೆ ಡೌಟ್ ಬರುತ್ತೆ, ನಾನು ಸರಿಯಾದ ನಿರ್ಧಾರ ತಗೊಳ್ಳಿಲ್ಲ, ಈ ವಿಘ್ನಗಳೆಲ್ಲ ಈ ರೀತಿಯಲ್ಲಿ ಬಂತು ಅಂತ ಯಾವಾಗ ನಾವು ನಮ್ಮ ಬೇಗೆ ನಾವು ಹಲ್ಚಲಲ್ಲಿ ಬರ್ತೀವಿ, ಗಾಬರಿಯಲ್ಲಿ ಬರ್ತೀವಿ, ಆವಾಗ ನಾವು ಗುರಿಯನ್ನು ತಲುಪೋಕ್ಕೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ತಗೊಂಡಿರೋ ನಿರ್ಧಾರ ಸರಿ ಇದೆ, ಕಾನ್ಫಿಡೆಂಟಾಗಿ ಇರಬೇಕು. ಯಾವಾಗ ಇದು ನನ್ನ ನಿರ್ಧಾರ ಸರಿಯಾಗಿದೆ ಅನ್ನೋ ಕಾನ್ಫಿಡೆಂಟ್ ಬರುತ್ತೋ ಆವಾಗ ಆತ್ಮ ಸತ್ಯದ ದಾರಿಯಲ್ಲಿ ನಡೆಯೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಆತ್ಮ ಎಥಿಕ್ಸ್ ಪ್ರಕಾರ ನಡೆಯುತ್ತೆ, ಜೀವನದ ಮೌಲ್ಯಗಳ ಮೇಲೆ ನಡೆಯೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಜನಗಳು ಏನೇ ಅಂದರೂ ಸಹ ಅದು ತಲೆ ಕೆಡಿಸ್ಕೊಳೋದಿಲ್ಲ. ಎಲ್ಲರೂ ಏನು ಹೇಳ್ತಿದ್ರೆ, ಪ್ರಪಂಚ ಏನು ಹೇಳ್ತದೆ ಅದರ ಬಗ್ಗೆ ಏನೂ ಸಹ ಯೋಚನೆ ಮಾಡೋದಿಲ್ಲ. ಅದರ ಬೇಸಿಸ್ ಮೇಲೆ ನಾವು ನಿರ್ಣಯನ ತೆಗೆದುಕೊಳ್ಳೋದಿಲ್ಲ. ನಮ್ಮ ಬೇಸಿಸ್ ಮೇಲೆ ನಾನು ಏನು ನಿರ್ಣಯ ತಗೊಂಡಿದ್ದೀನೋ ಅದರ ಮೇಲೇ ನಾವು ಕರ್ಮವನ್ನು ಮಾಡೋಕ್ಕೆ ಶುರು ಮಾಡ್ತೀವಿ. ಆಗ ನಮ್ಮ ನಿರ್ಣಯ ಏನಿರುತ್ತೋ ಅದರ ಮೇಲೆ ನಡೀತಾ ಹೋಗ್ತೀವಿ. ಅದರ ಮೇಲೆ ನಮ್ಮ ಭಾಗ್ಯವನ್ನು ರಚನೆ ಮಾಡ್ಕೊತಾ ಹೋಗ್ತೀವಿ. ಪ್ರತಿಯೊಂದು ಡಿಸಿಷನ್ನ ತೆಗೆದುಕೊಂಡ ಮುಂಚೆ ನಾವು ಯೋಚನೆ ಮಾಡಬೇಕು, ನನ್ನ ಭಾಗ್ಯವನ್ನು ನಾನು ಬರ್ಕೊತಾ ಇದ್ದೀನಿ ಅನ್ನೋದನ್ನು ಸದಾ ಯೋಚನೆ ಮಾಡ್ತಾ ಇರಬೇಕು. ಇದು ಬರೀ ಒಂದು ನಿರ್ಣಯ ಅಲ್ಲ, ಇದರ ಪರಿಣಾಮವನ್ನು ನಾನೇ ತೆಗೆದುಕೊಳ್ಳೋದು ಕೂಡ ಆಗಿರುತ್ತೆ.
ಈಗ ನಾನು ಡಿಸಿಷನ್ ಅಂತೂ ತೊಗೊಂಡು ಬಿಟ್ಟೆ. ಆವಾಗ ಅನೇಕ ವಿಘ್ನಗಳು ಬರ್ತವೆ. ಆ ವಿಘ್ನಗಳನ್ನ ನೋಡ್ತಾ ನೋಡ್ತಾ ನಾನು ಬೇಜಾರು ಮಾಡ್ಕೋಬಾರ್ದು ಮತ್ತು ರಿಗ್ರೆಟ್ ಮಾಡ್ಕೋಬಾರ್ದು. ಆವಾಗ ಆತ್ಮದ ಶಕ್ತಿ ಕುಂತಾ ಹೋಗುತ್ತೆ. ಎಂಥದೇ ಕಾನ್ಸಿಕ್ವೆನ್ಸ್ ಬರಲಿ, ಎಂಥದೇ ವಿಘ್ನಗಳು ಬರಲಿ, ಅದನ್ನೆಲ್ಲವನ್ನು ಎದುರಿಸಿ ನಿಲ್ಲಿ, ನಾನು ಈ ಗುರಿಯನ್ನು ತಲುಪ್ತೀನಿ ಅನ್ನೋವಂಥದ್ದು ನಾವು ಮನವರಿಕೆ ಮಾಡ್ಕೋಬೇಕು. ಕಾನ್ಫಿಡೆನ್ಸಿಂದ ಇರಬೇಕು. ಹಾಗಾಗಿ ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಆ ಎಲ್ಲ ಏನೇನೆಲ್ಲ ವಿಘ್ನಗಳು ಬರುತ್ತೆ, ಕಾನ್ಸಿಕ್ವೆನ್ಸ್ ಬರುತ್ತೆ, ಅದ್ರ ಬಗ್ಗೆನೂ ಸಹ ಸ್ವಲ್ಪ ಚಿಂತನೆಯನ್ನು ಮಾಡಬೇಕಾಗತ್ತೆ. ಮತ್ತು ಯಾರೇನೇ ಅಂದರೂ ಸಹ ಅದರ ಮೇಲೆ ನಾವು ಪರಿಣಾಮಕ್ಕೆ ಆಗಬಾರ್ದು, ಪ್ರಭಾವಕ್ಕೆ ಒಳಗಾಗಬಾರ್ದು. ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಮಾಡಿಕೊಂಡು ನಿರ್ಣಯನ ತೆಗೆದುಕೊಂಡ್ವಿ ಅಂತಂದರೆ, ನಮ್ಮ ಜೊತೆಗೆ ಯಾರು ಇಲ್ಲ ಅಂದರೂ ಸಹ, ನಾನು ಒಬ್ಬರೇ ಇದ್ದರೂ ಸಹ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಅಂಡು ಆ ಗುರಿಯನ್ನು ತಲುಪ್ತೀವಿ. ಒಂದು ಸತಿ ಹೇಗಾಗತ್ತೆ ಅಂದರೆ, ನಮ್ಮ ನಿರ್ಣಯಗಳು ನಮಗೆ ಯಾರೂ ಸಹ ಸಪೋರ್ಟ್ ಮಾಡೋಕ್ಕೆ ಇರೋದಿಲ್ಲ. ಸತ್ಯ ದಾರಿಯಲ್ಲಿ ನಡೀತಾ ಇದ್ದರೂ ಸಹ ನಮಗೆ ಯಾರೂ ಸಹ ಸಪೋರ್ಟ್ ಮಾಡೋದಿಲ್ಲ. ಆಗ ನಾವು ಕಾನ್ಫಿಡೆನ್ಸಿಂದ ಇದ್ಬಿಟ್ಟು ನಮ್ಮ ನಿರ್ಧಾರಕ್ಕೆ ನಾವು ಬದ್ಧರಾಗಿ ಆ ಗುರಿಯನ್ನು ತಲುಪ್ತೀವಿ ಅನ್ನೋವಂಥ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರಬೇಕು. ಇಡೀ ವಿಶ್ವವೇ ನಮ್ಮ ಇದ್ರೂ ಪರವಾಗಿಲ್ಲ, ನಾನು ತಗೊಳ್ಳೋ ನಿರ್ಧಾರ ಸರಿ ಇದೆ ಅಂತ ನಡೆದಾಗ ಆ ಶಕ್ತಿನೇ ನಮಗೆ ಆ ಗುರಿಯನ್ನು ತಲುಪೋಕ್ಕೆ ಸಹಯೋಗ ಕೊಡುತ್ತೆ. ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿಯ ಪ್ರತೀಕವಾಗಿ ಸರಸ್ವತಿ ದೇವಿಯನ್ನು ತೋರಿಸಲಾಗುತ್ತದೆ. ಸರಸ್ವತಿ ದೇವಿಯ ಕೈಯಲ್ಲಿ ವೀಣೆಯನ್ನು ತೋರಿಸಲಾಗುತ್ತದೆ. ಯಾರು ವೀಣೆಯನ್ನು ಇಟ್ಕೊಂಡಿರ್ತಾರೋ ಆ ವೀಣೆ ಪ್ರತೀಕ ಏನಂತಂದರೆ, ಅವರ ಜೀವನದ ಎಂಥದೇ ಡಿಸಿಷನ್ಸ್ ಬರಲಿ ಅದನ್ನು ಅವರೇ ತೆಗೆದುಕೊಳ್ತಾರೆ ಅಂತ ಅರ್ಥ. ಅವರು ಅನ್ಯರ ಸುತ್ತಮುತ್ತಲ ವೈಬ್ರೇಷನ್ಗಳ ಮೇಲೆ ಪ್ರಭಾವಕ್ಕೆ ಬೀಳದೆ ಅವರ ಆತ್ಮದ ಶಕ್ತಿಯನ್ನು ತಿಳ್ಕೊಂಡು ಅವರ ಕೆಪಾಸಿಟಿ ಅನುಗುಣವಾಗಿ ಅವರ ಡಿಸಿಷನ್ನ ತೆಗೆದುಕೊಳ್ತಾರೆ ಅಂತ ಅರ್ಥ. ಈ ಆತ್ಮ ಅವರ ಮ್ಯೂಸಿಕ್ಕನ್ನು ಅವರೇ ಚೂಸ್ ಮಾಡಿಕೊಂಡು, ಅವರೇ ಆ ಡಿಸಿಷನ್ನ ತೆಗೆದುಕೊಂಡು, ನಿರ್ಣಯ ತೆಗೆದುಕೊಂಡು ಮತ್ತು ಪರೀಕ್ಷೆ ಮಾಡಿಕೊಂಡು ಅವರ ಆತ್ಮದ ಉನ್ನತಿಯನ್ನು ಅವರೇ ಮಾಡ್ಕೊತಾರೆ ಅಂತ ಅರ್ಥ. ಅವರ ಜೀವನದ ಸ್ಕ್ರಿಪ್ಟನ್ನು ಅವರೇ ಬರ್ಕೊತಾರೆ ಎಂದು. ಹೊರಗಡೆ ಪ್ರಪಂಚದ ವೈಬ್ರೇಷನ್ಗಳ ಮೇಲೆ, ಆತ್ಮದ ಮಾತುಗಳ ಮೇಲೆ ಅವರು ಪ್ರಭಾವ ಬೀರೋದಿಲ್ಲ. ಪ್ರತಿಯೊಂದು ಕರ್ಮವೂ ಸಹ ಅವರ ನಿರ್ಧಾರ ಆಗಿರುತ್ತೆ. ಮತ್ತು ಹಾಗೆ ಸರಸ್ವತಿ ಕೈಯಲ್ಲಿ ಶಾಸ್ತ್ರಗಳನ್ನು ತೋರಿಸಲಾಗುತ್ತದೆ. ಇನ್ನೊಂದು ಕೈಯಲ್ಲಿ ಮಾಲೆಯನ್ನು ತೋರಿಸಲಾಗುತ್ತೆ. ಯಾರು ಸರಿಯಾದ ರೀತಿಯಲ್ಲಿ ನಿರ್ಣಯನ ತೆಗೆದುಕೊಂಡು ಸರಿಯಾದ ರೀತಿಯಾದ ಕರ್ಮವನ್ನು ಮಾಡಲಾಗುತ್ತೋ ಅವರ ಕೈಯಲ್ಲಿ ಶಾಸ್ತ್ರಗಳು ಇರುತ್ತದೆ. ಯಾಕಂದರೆ ಸತ್ಯದ ಚಿಹ್ನೆಯಾಗಿದೆ. ಮತ್ತು ಮಾಲೆ ಎಂಥದೇ ಪರಿಸ್ಥಿತಿ ಬರಲಿ, ಎಂಥದೇ ಮಾತುಗಳು ಬರಲಿ, ಅವರ ನಿರ್ಧಾರವನ್ನು ಬಿಡದೆ, ಯಾರೇ ಜೊತೆಗೂ ಸಹ ಮುನಿಸ್ಕೊಳ್ಳದೆ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಇದ್ದು ಆ ಮಾಲೆಯಲ್ಲಿ ಮಣಿಯಾಗಿ ಅವರು ಸಹ ಆ ಮಾಲೆಯಲ್ಲಿ ಮಣಿಯಾಗಿ ಇರ್ತಾರೆ. ಅದರ ಪ್ರತೀಕವಾಗಿ ತೋರಿಸಲಾಗಿದೆ ಮಾಲೆಯನ್ನು. ಯಾರು ಜೊತೆಗೂ ಸಹ ಜಗಳ ಮಾಡಿಕೊಳ್ಳದೆ, ಸಪ್ರೇಟಾಗಿ ಇಲ್ಲದೇ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವರ ನಿರ್ಣಯಗಳು ಅಥವಾ ಅವರ ಸಂಸ್ಕಾರಗಳು ಮಿಲನ ಆಗಲಿಲ್ಲ ಅಂದರೂ ಕೂಡ ಅವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋದನ್ನು ಈ ಮಾಲೆ ತೋರಿಸುತ್ತೆ. ಈ ರೀತಿ ಇರುವಂತಹ ಆತ್ಮಗಳಿಗೆ ಸರಸ್ವತಿ ಎಂದು ಹೇಳಾಗತ್ತೆ. ಈಗ ನಾವು ನಮ್ಮ ಜೊತೆಗೆ ನಾವು ಮಾತಾಡ್ಕೊಳ್ಳೋಣ. ಏನಂತಂದರೆ, ನಾನು ತಗೊಳ್ಳುವಂತಹ ನಿರ್ಧಾರ ಸರಿ ಇದೆಯಾ ಅಥವಾ ಇಲ್ವಾ? ನಾನು ತಗೊಳ್ಳುವಂತಹ ನಿರ್ಧಾರದಿಂದ ನನ್ನ ಆತ್ಮದ ಶಕ್ತಿ ಹೆಚ್ಚಾಗುತ್ತಾ ಅಥವಾ ಕಮ್ಮಿ ಆಗುತ್ತಾ ಅನ್ನೋದನ್ನು ನಾನು ನಿರ್ಣಯ ತೆಗೆದುಕೊಳ್ಬೇಕು. ಆ ರೀತಿ ಪರೀಕ್ಷೆ ಮಾಡಿಕೊಂಡು ನಿರ್ಣಯವನ್ನು ನಾವು ತೆಗೆದುಕೊಳ್ಬೇಕು. ಈಗ ನಮ್ಮನ್ನು ನಾವು ಅಂದ್ಕೊಳ್ಳೋಣ, ನಾನೇ ಸರಸ್ವತಿಯಾಗಿದ್ದೀನಿ, ಎಲ್ಲರ ಜೊತೆಗೆ ಇದ್ದು ನನ್ನ ಗುರಿಯನ್ನು ಅಥವಾ ನನ್ನ ನಿರ್ಧಾರಕ್ಕೆ ನಾನು ಬದ್ಧನಾಗಿ ನನ್ನ ಗುರಿಯನ್ನು ನಾನು ತಲುಪ್ತೀನಿ ಅಂತ, ಮತ್ತು ಸತ್ಯದ ದಾರಿಯಲ್ಲಿ ನಡೆದು ಆ ವಿಜಯವನ್ನು ಪಡ್ಕೊಳ್ತೀನಿ ಅನ್ನೋ ಅಂತಹ ಸ್ವಮಾನವನ್ನು ತೆಗೆದುಕೊಂಡು ನಾವು ಇಡೀ ದಿನ ಈ ಸ್ಮೃತಿಯಲ್ಲಿ ಇರೋಣ. ನಾನೇ ಸರಸ್ವತಿಯಾಗಿದ್ದೀನಿ ಎಂದು. ಓಂ ಶಾಂತಿ.